ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನಪ್ಪ ಈ ವಿಡಿಯೋ ಅಂತಂತಂದರೆ, ಗೊತ್ತಿಲ್ಲ ನನಗೆ ಈ ವಿಡಿಯೋ ಮಾಡಬೇಕು ಮಾಡಬಾರ್ದು ಆದರೂ ನಾನು ಸಮಾಧಾನಕ್ಕೋಸ್ಕರ ನಾನು ಈ ವಿಡಿಯೋ ಮಾಡತ್ತೀನಿ. ಏನಂತಂದ್ರೆ, ಯಾರೂ ಹೆಲ್ಪ್ ಮಾಡಬಾರ್ದು ಅನ್ನೋದಕ್ಕೆ ನನ್ನ ಥರ ಯಾರೂ ಮೋಸ ಹೋಗಬಾರ್ದು, ಯಾರಿಗೂ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಈ ವಿಡಿಯೋ ಮಾಡಕತ್ತೀನಿ. ಏನಪ್ಪ ಅಂತಂದರೆ, ನಾನು ಫಸ್ಟ್ ಕೆಲಸ ಮಾಡ್ತಾಯಿದ್ನಲ್ಲ, ಅಲ್ಲಿ ನನಗೆ ಒಂದು ಅಣ್ಣ ಪರಿಚಯ ಇತ್ತು. ಅದೇ ಬಾಗಲಕೋಟಲ್ಲೇ ನನಗೆ ಪರಿಚಯ ಇದ್ದರು. ಅದು ಯಾವಾಗ 2 ವರ್ಷದ ಹಿಂದೆ ಪರಿಚಯ ಇದ್ದಿದ್ದು. ಮೊನ್ನೆ 2 ದಿನದ ಹಿಂದೆ ಸಡನ್ನಾಗಿ ನನಗೆ ನೈಟ್ ಏನೋ 8:30 9 ಗಂಟೆಗೆ ಫೋನ್ ಮಾಡಿ, ಅವಿ ಈ ಥರ ನಾವು ಬೆಂಗಳೂರಲ್ಲಿ ಇದ್ದೀವಿ, ಮೆಜೆಸ್ಟಿಕ್ಕಲ್ಲಿ. ಈ ಥರ ನಾನು ನಮ್ಮ ವೈಫು ನಮ್ಮ ಹುಡುಗಿ ಬಂದಿದ್ದೀವಿ, ನಾವು ಮದುವೆ ಆಗೈತೆ ನಮ್ಮದು, ನಾವು ಹಿಂಗೆ ಪುನಾಕ್ಕೆ ಹೋಗ್ಬೇಕಂತ ಇದ್ದೀವಿ ದುಡಿಯೋದಕ್ಕೆ. ನಮ್ಮದು ಟ್ರೈನ್ ಏನೋ ಮಿಸ್ ಆಗೈತಿ. ಮತ್ತು ನನ್ನ ಫ್ರೆಂಡು ಬರೋದೊಬ್ಬರಿದ್ದರು, ಅವರು ಬರಲಿಲ್ಲ. ಅವರು ನಾಳೆ ಹೋಗೋಣ ಅಂತ ಹೇಳಿದರು. ಹಾಗಾಗಿ ನಮ್ಗೆ ಉಳ್ಕೊಳ್ಳೋಕೆ ಎಲ್ಲೂ ಇದನ್ನಿಲ್ಲ, ಸ್ವಲ್ಪ ಹೆಲ್ಪ್ ಮಾಡವಿ ಅಂದಿದ್ದಕ್ಕೆ ನಾನು ನಮ್ಮ ಮನೇಲಂತರೂ ಆಗಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ ಕೇಳಿದಾಗ ಅವರು ನಮ್ಮ ಮನೆಗೆ ಬೇಡ, ಆಲ್ರೆಡಿ ನಾವು ಜಾಗನೂ ಇಲ್ಲ ಮನೇಲಿ, ಎಲ್ಲರೂ ಇದ್ದೀವಿ ಅಂತ ಹೇಳಿದ್ದಕ್ಕೆ ನಾನು ಸರಿ ಅಂಥೇಳಿ, ನನ್ನ ಫ್ರೆಂಡ್ ಒಬ್ಬರು ಅಲ್ಲೇ ಇದ್ದಾರೆ ಮೆಜೆಸ್ಟಿಕಲ್ಲೇ. ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಪಾಪ ಅವರು ಸರಿ, ಎಲ್ಲಿರ್ತಾರೆ ಇಷ್ಟೊತ್ತಲ್ಲಿ ಹೆಣ್ಮಕ್ಳು, ಮೆಜೆಸ್ಟಿಕಲ್ಲಿ ಎಲ್ಲಿರ್ತಾರೆ, ಗಂಡು ಮಗು ಅಂದರೆ ಹೆಂಗೋ ಇರ್ತಾಯಿದ್ರು ಗಂಡು ಮಕ್ಳು ಅಂದರೆ, ಸರಿ ಕಳಿಸು ಅಂತ ಹೇಳಿದ್ದಕ್ಕೆ ನಾನು ಸರಿ ಅಂಥೇಳಿ ಅಲ್ಲಿ ಲೊಕೇಶನ್ ಎಲ್ಲ ಕಳಿಸಿದ್ದಕ್ಕೆ ಅವರು ಅಲ್ಲಿ ಹೋಗಿರ್ತಾರೆ. ಬೆಳಗ್ಗೆ ಅನ್ನೋಷ್ಟರಲ್ಲಿ ಅವರು ಎಲ್ಲೋ ಎಲ್ಲೋ ಹೋಗ್ಬಿಡ್ತೈತೆ. ಆವಾಗ ಪೊಲೀಸರು ಮತ್ತು ಒಂದು 10-15 ಜನ ಅವ್ರ ಮನೆ ಹತ್ರ ಹೋಗಿರ್ತಾರೆ. ಅಲ್ಲಿ ಕೂಗಾಡೋದು, ಕಿರ್ಚಾಡೋದು. ಆಮೇಲೆ ಇಟ್ಕೊಂಡು 15 ವರ್ಷದ ಹುಡುಗಿನ ಕರ್ಕೊಂಡು ಬಂದಿರೋದಂತೆ. ನನಗೆ ಅವ್ರು ಫೋನ್ ಮಾಡಿದಾಗ ನನಗೆ ಸಡನ್ನಾಗಿ ನನ್ನ ಕೈಕಾಲೆಲ್ಲ ನಡ್ಗೋದು, ಏನಿದು ಈ ಥರ ಆಗೋಯ್ತಲ್ಲ. ಆ ಟೈಮಲ್ಲಿ ನನಗೆ ಹಿಂಗಾಯ್ತಂದರೆ ಸಡನ್ನಾಗಿ ನನ್ನ ಮಗು ಇದೆಲ್ಲ ನೆನಪಾಗೋಯ್ತು. ಅಯ್ಯೋ ನಾನು ಹೋಗ್ಬಿಡ್ತೀನಿ, ನನ್ನೂ ಕರ್ಕೊಂಡು ಹೋಗ್ಬಿಡ್ತಾರೆ, ಏನೇನೋ ತಲೆಗೆ ಬಂತು. ಆಮೇಲೆ ನಾನು ಪ್ರಾಬ್ಲಮ್ ಮಾಡ್ಕೊಳ್ದಲ್ದಿರ ಪಾಪ ಅವ್ರನ್ನೂ ಪ್ರಾಬ್ಲಮ್ಮಲ್ಲಿ ಸಿಕ್ಕಾಕ್ಸ್ದಂಗೆ ಆಯ್ತಲ್ಲ ಅಂತ ನನಗೆ ಆ ಥರ ಅನ್ನಿಸ್ತು. ಅವರು ಹಿಂಗೆ ಇಲ್ಲ, ಈ ಥರ ಮನೆ ಹತ್ರ ಬಂದು ಅವ್ರನ್ನ ಕರ್ಕೊಂಡು ಹೋದರು ಆ ಹುಡುಗಿನೆಲ್ಲ ಅಂತ ಹೇಳಿದಾಗ, ಸರಿ ಹಿಂಗೆ ಕರ್ಕೊಂಡು ಹೋಗಿದ್ದಾರಲ್ಲ ಬಿಡು, ಇನ್ನೆಲ್ಲ ಪ್ರಾಬ್ಲಮ್ ಇಲ್ಲಿಗೆ ಮುಗ್ದೋಯ್ತು, ನನ್ನ ನಂಬರೆಲ್ಲ ಇಸ್ಕೊಂಡು ಹೋದ್ರಂತೆ, ಯಾರು ಇಲ್ಲಿ ಕಳಿಸಿದ್ದು ಅಂತ ಹೇಳಿ. ಆವಾಗ ನಾನು ನಿನ್ನೆಗೆ ಮುಗೀತು, ಯಾರೂ ನನಗೆ ಫೋನ್ ಮಾಡಿಲ್ಲ, ಇಲ್ಲಿಗೆ ಮುಗೀತು ಅಂದ್ಕೊಂಡು ನಾನು ಇವತ್ತು ಬೆಳಗ್ಗೆನೇ ಫೋನ್ ಮಾಡಿ ಈ ಥರ ನೀವು ಹೆಂಗೆ ಕಳಿಸಿದ್ರಿ 15 ವರ್ಷದ ಹುಡುಗಿನ ನೀವು ಅಂತ ಹೇಳ್ಕೊಂಡು ನಾನು ಇಲ್ಲ, ನನಗೆ ಗೊತ್ತಿರಲಿಲ್ಲ 15 ವರ್ಷದ ಹುಡುಗಿ ಅಂತ, ನನಗೇನು ಗೊತ್ತು, ನಾನೇನೋ ಎಲ್ಲಿರ್ತಾರೆ ಪಾಪ ಅಂತ ಏನೋ ಒಂದು ಹೆಲ್ಪ್ ಮಾಡಿದೆ ಅಂದಿದ್ದಕ್ಕೆ ಅವರು ಸರಿ ಇವಾಗ ನಿಮ್ಮ ಮನೆ ಹತ್ರ ಇನ್ವಿಟೇಷನ್ ಏನೋ ಮಾಡೋಕ್ಕೆ ಬರ್ತೀವಿ, ನೀವು ಕೊಪ್ಪಳಕ್ಕೆ ಬರಬೇಕಾಗುತ್ತೆ ಅಂತ ಹೇಳಿದರು. ನಾನು ಸರಿ ಸರ್ ಬರ್ತೀವಿ ಅಂತ ಹೇಳಿದೆ. ಅದೆಲ್ಲ ನೋಡಿ ನಾವು ಏನೋ ಒಂದು ಯಾರಿಗೋ ಒಂದು ಹೆಲ್ಪ್ ಮಾಡ್ತೀವಿ. ಅವರು ಇನ್ನೊಂದು ಏನಂದರೆ, ಇವಾಗ ಹಳ್ಳಿ ಸೈಡೆಲ್ಲ ಬೆಂಗಳೂರಲ್ಲಿ ಯಾರನ್ನ ಒಬ್ಬರು ಫ್ರೆಂಡ್ ಇದ್ದರೆ, ನನ್ನ ಫ್ರೆಂಡ್ ಬೆಂಗಳೂರಲ್ಲಿ ಇದ್ದಾನೆ, ನಾನು ನಮ್ಮ ಹುಡುಗಿನ ಕರ್ಕೊಂಡು ಹೋದ್ರೆ ಅವ್ನು ಹೆಲ್ಪ್ ಮಾಡ್ತಾನೆ ಅಂತ ಅಂದ್ಕೊಂಡಿರ್ತಾರೆ ಹಳ್ಳಿ ಸೈಡು. ನೋಡಿರಿ, ನೀವು ಒಂದು ಅವರು ಹೆಲ್ಪ್ ಕೇಳ್ತಾರೆ ಅಂತೇಳಿ ಹೆಲ್ಪ್ ಯಾರೂ ಮಾಡೋಕ್ಕೆ ಹೋಗಬೇಡ್ರಿ. ಅದರಲ್ಲೂ ಹಿಂಗೆ ನಾವು ಬೆಂಗಳೂರಿಗೆ ಬಂದಿದ್ವಿ ಹುಡುಗಿನ ಕರ್ಕೊಂಡು ಈ ಥರ ಇದು ಮಾಡಬೇಡಿ. ಮತ್ತು ಇನ್ನೊಂದು ಹುಡುಗಿನ ಕರ್ಕೊಂಡು ಹೋಗ್ತೀನಿ, ನನ್ನ ಫ್ರೆಂಡ್ ಇದ್ದಾನ ಅಂತ ಅನ್ಕೊತೀರಲ್ಲ, ನೋಡಿ ನೀವು ಒಂದು ಪ್ರಾಬ್ಲಮ್ ಮಾಡಿಕೊಂಡು ಬೆಂಗಳೂರಲ್ಲಿ ಪಾಪ ಅವ್ರು ಏನೋ ಒಂದು ಕೆಲಸ ಮಾಡೋಕ್ಕಂಥೇಳಿ ದುಡ್ಕೊಂಡು ಇರೋದಕ್ಕಂಥೇಳಿ ಬಂದಿರ್ತಾರೆ, ಅವ್ರಿಗೂ ನೀವು ಪ್ರಾಬ್ಲಮ್ ಮಾಡ್ತೀರಾ. ಅವರು ಏನೋ ಒಂದು ಇದು ಮಾಡ್ಕೊಂಡಿರ್ತಾರೆ, ಅವ್ರು ಏನೋ ಒಂದು ಪಾಪ ಅಲ್ಲ, ಹೆಂಗಿರ್ತಾರೆ ಏನೋ ಅಂದ್ಕೊಂಡು ಏನೋ ಫ್ರೆಂಡ್ ಅಂತ ಒಂದು ಹೆಲ್ಪ್ ಮಾಡ್ತಾರೆ. ನೋಡಿದ್ರೆ ನೀವು ಅವ್ರೂ ಎಲ್ಲೋ ಬೆಂಗಳೂರಲ್ಲಿರೋರು ಇಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡ್ತೀರಾ ಪಾಪ. ಅಷ್ಟು ನಾನು ಬಾಗಲಕೋಟೆಯಿಂದ ಬೆಂಗಳೂರಿಗೂ ಒಬ್ಬಳೇ ಬಂದು ಕೆಲಸ ಮಾಡಿದವಳು. ನನಗೆ ಅಲ್ಲಿಗೂ ನಾನು ಒಬ್ಬಳೇ ಇದ್ದು ಎಲ್ಲನೂ ನಾನು ಕಷ್ಟ ಬಂದರೂ ಎದುರಿಸೀನಿ. ಆವಾಗ ನನಗೆ ಅಷ್ಟು ಕಷ್ಟ ಅನಿಸಿಲ್ಲ, ಅಷ್ಟು ಭಯನೂ ಆಗಿಲ್ಲ. ಆದರೆ ಇವಾಗ ನನಗೆ ಯಾಕೆ ಇಷ್ಟು ಭಯ ಆಗತೈತಿ ಅಂದರೆ, ನನ್ನ ಮಗು ಐತಿ, ಸಡನ್ನಾಗಿ ನನಗೆ ಇವಾಗ ನನ್ನ ಫ್ಯಾಮಿಲಿ ಐತಿ. ಹೆಂಗೆ ಎಲ್ಲನೂ ನಾವು ಇವಾಗ ಅಪ್ಪ ಅಮ್ಮ ಅಂತಂದರೆ ಹಿಂಗಾಯಿತು ಹಿಂಗೆ ಅಂದರೆ ಅವ್ರು ಏನೋ ಒಂದು ಹೌದಾ ಹಿಂಗೆ ಮಾಡಿದ್ಲು ಅಂತೇಳಿ ಅವ್ರು ಹೆಂಗೋ ಹೊಟ್ಟೆಗೆ ಹಾಕ್ಕೊತಾರೆ. ಆದರೆ ಬೇರೆಯವ್ರು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ, ನಾವೇನು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ನಾವು ಅದಕ್ಕೆ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಬಾರ್ದು. ಹೆಲ್ಪೂ ಈ ಥರ ಇದರಲ್ಲಿನೂ ಯಾರು ಹೆಲ್ಪ್ ಮಾಡೋಕ್ಕೆ ಕೇಳೋಕ್ಕೂ ಹೋಗಬಾರ್ದು, ಮಾಡೋಕ್ಕೂ ಹೋಗಬಾರ್ದು. ಇದೊಂದು
ಗೊತ್ತಿಲ್ಲ ಈ ದಿನ ಎಲ್ಲಿಗೆ ಹೋಗ್ತೈತೆ ಏನು ಅಂತ ನನಗೆ ಗೊತ್ತಿಲ್ಲ. ಇನ್ನು ನೋಡೋಣ ಎಲ್ಲಿಗೆ ಹೋಗ್ತೈತೆ ಏನು ಅಂತ ನೋಡ್ತೀನಿ. ನನಗೆ ಈ ಥರ ಆಗಿದ ತಕ್ಷಣ ನಾನು ನನ್ನ ಹಸ್ಬೆಂಡ್ ಹೇಳಿದಾಗ ಅವರು ಎಲ್ಲ ಕಾಮಿಡಿ ಮಾಡ್ಕೊಂಡಿದ್ರು. ಏನಿಲ್ಲ ಹೋಗ್ಬಿಟ್ಟು ಬಾ 1-2 ದಿನ ನೀನು, ನನ್ನ ಮಗು ನೋಡ್ಕೊತೀನಿ ಅಂತೇಳಿ ಕಾಮಿಡಿ ಮಾಡ್ಕೊಂಡಿದ್ರು. ಆದರೆ ಯಾರೂ ಈ ಥರ ನನ್ನ ಗಂಡನ ಥರ ಯಾರೂ ಮಾಡೋಂಗಿಲ್ಲ. ಕಾಮಿಡಿ ಮಾಡಿಕೊಂಡು ಸೀರಿಯಸ್ಸಾಗಿ ಅವ್ರನ್ನ ಬೈತಾರೆ, ಏನೋ ಒಂದು ಜಗಳ ಎಲ್ಲ ಮಾಡ್ತಾರೆ. ಪಾಪ ನನ್ನ ಗಂಡ ಹಂಗೆ ಮಾಡಿಲ್ಲ. ನನಗಿನ್ನೂ ಇಲ್ಲ, ನನಗೆ ಈ ಥರ ಭಯ ಆಗೈತೈತಿ ಅಂತೇಳಿ ನಾನು ಕೇಳಿದಾಗ ಆ ಥರ ಎಲ್ಲ ಭಯ ಪಡಬೇಡ, ಏನೂ ಆಗಲ್ಲ, ಅದು ಕೇಳ್ಕೊಂಡು ಹೋಗ್ತಾರೆ ಅಷ್ಟೇ, ಬಂದರೆ ಬರಲಿ ಬಿಡು, ಹೇಳೋಣ ಅಂಥೇಳಿ ಅವ್ರು ಹಂಗೆ ಹೇಳಿದಾಗ ನನಗೂ ಸ್ವಲ್ಪ ಧೈರ್ಯ ಬಂತು. ಅವರು ಅದೇ ನನ್ನಷ್ಟು ಅನ್ಕೊತೀನಿ, ನನ್ನಷ್ಟು ಯಾರೂ ಲಕ್ಕಿ ಇಲ್ಲ ಅನ್ಕೊತೀನಿ. ನೋಡೋಣ ಏನು ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತೈತಿ, ಇದ್ರ ಬಗ್ಗೆ ಏನು ನಿಮಗೆ ಗೊತ್ತೈತಿ, ಇದು ಪ್ರಾಬ್ಲಮ್ ಆಗ್ತೈತಾ ಆಗಲ್ವೋ ಕಮೆಂಟ್ ಮಾಡಿರಿ. ನೋಡೋಣ. ನನಗೆ ನಾನು ಎಲ್ಲರ ಹತ್ರ ಹೇಳ್ಕೊಂಡಿದ್ದೀನಿ ಸ್ವಲ್ಪ ಹಿಂಗೆ ಆಯಿತು ಅಂತಂದು. ಆದ್ರೆ ಅವರು ನನಗೆ ಸಮಾಧಾನ ಮಾಡಿದಾರೆ. ಆದರೆ ನನಗೆ ಯಾಕೋ ಸಮಾಧಾನ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ವೀಡಿಯೋ ಮಾಡಕತ್ತೀನಿ. ಇನ್ನು ಸರಿ, ಈ ವಿಡಿಯೋ ನೋಡಿ ನಿಮ್ಗೇನು ಅನಿಸ್ತೈತಿ ಅದನ್ನು ಕಮೆಂಟ್ ಮಾಡಿರಿ. ನೋಡೋಣ, ನಿಮ್ಮ ಕಮೆಂಟ್ ನೋಡಿ ನನಗೆ ಸ್ವಲ್ಪ ಸಮಾಧಾನ ಆಗ್ತೈತಾ ಇಲ್ಲ ಅಂಥೇಳಿ. ನಾನು ಇಲ್ಲೇ ವಿಡಿಯೋಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್.